ಕುಲಕರ್ಣಿ ಪಟೇಲರ ಕುತಂತ್ರದಿಂದ ನನ್ನನ್ನ ಹಿಡಿದುಕೊಂಡು ಬಂದ ಏಳಿಗಳು ನೀವು. ದೇಶದ್ರೋಹಿಗಳ ನಿಮಗೆ ಧಿಕ್ಕಾರವಿರಲಿ. ನನ್ನನ್ನ ನೇಣಿಗೆ ಹಾಕ್ತೀರಾ? ಹಾಕ್ರಿ. ನಾನೇನೆ ಹೆದರ ಗಂಡಲ್ಲ, ಇದಕ್ಕೆ ಎತ್ತೋರು ಹೊಲೆ ಐತಿ. ಯಪ್ಪ ರಾಯ ರಾಯ, ಈ ನನ್ನ ಮಗ ರಾಯನ 33 ವರ್ಷದ ರಾಯ. ಬತ್ತು ಹೆತ್ತು ಇಷ್ಟುದ್ದ ಬೆಳೆಸಿ ಈ ಒಪ್ಪಾರ ಮುದುಕಿಗೆ ನನಗೊಂದು ಹೇಳಿ ಮಣ್ಣ ಆಗ್ತದ ಅಂತದ. ನಾನು ನಿಮ್ಮ ಮಣ್ಣ ಹಾಕ್ಬೇಕಾಗ್ತದ ರಾಯ. ಈ ಬ್ರಿಟಿಷರು ನಿಮ್ಮ ಅನ್ಯಾಯ ಹಾಕ್ತಾರಂದ್ರ ಎದೆಯೊಪ್ಪಿಸಿ ನಿಂತಿಯಲ್ವ ರಾಯ. ಹೌದ ನನ್ನ ಮಗನ, ನನ್ನೇದೆ ಹಾಲ ಕೊಡುವುದಕ್ಕ ಸಾಧ್ಯಾದ ನನ್ನ ಮಗನ. ಕರ್ನಾಟಕ ಕನ್ನಡ ಸುದ್ದಿವಾಹಿನಿ, ನಾನು ನಿಮ್ಮ ಅಯ್ಯನಗೌಡ. ಇಂದು ನಮ್ಮೊಂದಿಗೆ ಕುಡುಕುಲಿ ನಾಗರಾಜ ವಕೀಲರಿದ್ದಾರೆ. ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತವರು, ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ನಲ್ಲಿ ಅತ್ಯಂತ ಹೆಸರು ಪಡೆದಂತವರು, ಬಹಳಷ್ಟು ಜನ ಫಾಲೋವರ್ಸ್ ಗಳನ್ನು ಹೊಂದಿದಂತವರು. ಇವತ್ತು ಹೂವಿನಡಗಲಿ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣಕ್ಕೆ ಆಗಮಿಸಿದ್ರು. ನಮ್ಮ ಪತ್ರಿಕಾ ಭವನಕ್ಕೆ ಕೂಡ ಆಗಮಿಸಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಸುದ್ದಿವಾಹಿನಿಯೊಂದಿಗೆ ಸಂದರ್ಶನ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್ ತಾವು ಈ ಕಲೆಯ ಬಗ್ಗೆ ಹೇಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರಿ? ಸರ್ ಕಲೆ ಅಂದ್ರೆ ನನ್ನ ಸಣ್ಣವನಿದ್ದಾಗ ನಮ್ಮ ಹುಟ್ಟೂರು ಉಕ್ಕಡಗಾತ್ರಿಯಲ್ಲಿ ಆಗಾಗ ನಾ ಡ್ರಾಮಾ ಮಾಡ್ತಿದ್ದೆ. ನನಗೆ ತಿಳುವಳಿಕೆ ಬಂದ ಫಸ್ಟ್ ನಾಟಕ ನೋಡಿದ್ದು ಆದರ್ಶ ಪ್ರೇಮ. ಆದರ್ಶ ಪ್ರೇಮದಾಗ ನಮ್ಮ ಕಕ್ಕ ಒಂದು ಕಾಳಿಂಗನ ಪಾತ್ರ ಮಾಡಿದ್ದ. ಅದ್ರಾಗ ತಿನ್ನ ಅನ್ನ ಹೊಡೆಯೋದೈತಿ, ಆಮೇಲೆ ಒಬ್ಬ ಕಾಳಿಂಗ ಅನ್ನೋದು, ಧರ್ಮ ಎಂಥದ್ದು, ಆಮೇಲೆ ಆದರ್ಶ ಪ್ರೇಮ ಅಂತ ಒಬ್ಬ ತಂಗಿ ಇರ್ತಾಳೆ, ಬಡತನ, ಹಸುವು ಎಲ್ಲವೂ ಅದ್ರಾಗ ನೋಡಿ ಕಣ್ಣೀರು ಬರ್ಬೇಕು. ಆ ಥರ ಆದರ್ಶ ಪ್ರೇಮ ನಾಟಕ ನನಗೆ ತಿಳುವಳಿಕೆ ನೋಡಿದ್ದು. ಈಗಾದರೂ ಆ ಹೆಸರು ಅವೇ ಆಗಿನ ನೆನಪು. ಮೋಸ್ಟ್ಲಿ 2-3ನೇ ಕ್ಲಾಸ್ ಓದ್ತಿರ್ಬೋದು. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಕಲಾವಿದರು ಇದ್ದು ನಮ್ಮ ಕಕ್ಕ ಇದ್ದ. ಆಮೇಲೆ ಈ ನಮ್ಮ ಇದ್ರೊಳಗೆ ನಾನು ಅವಾಗ ಬಾಲ ಕಲಾವಿದ ಆಗಿ ಮಾರ್ಕಂಡೇಶ್ವರ್ಗೆ 16 ವರ್ಷ ಅಲ್ಲ, ಮಾರ್ಕಂಡೇಶ್ವರ ಪಾತ್ರ ಮಾಡಬೇಕು ಅಂತ ಆ ಬುಕ್ ತರಿಸ್ಕೊಂಡು ಓದಿ ರೆಡಿಯಾಗಿ ಮಾಡ್ಬೇಕು ಅಂದೆ. ನಮ್ಮಪ್ಪ ಪ್ರೊಡ್ಯೂಸರು ಅದು ಯಾರು ಬೇಕು ಇವಾಗ ಊರಾಗ ಮಾಡೋದು ಮಟ್ಟ ನಾಟಕ ಅಂದ್ರೆ ನಾನು ಪಾತ್ರ ಮಾಡ್ತೀನಿ, ನಾಟಕಕ್ಕೆ ಹಿನ್ನೆಲೆ ಬೇಕಲ್ಲ. ಸೊ ಅದಕ್ಕೆ ನಮ್ಮಪ್ಪ ಬೇಡ. ಆಮೇಲೆ ಅಲ್ಲಿಗೂ ಬಿಡಲಿಲ್ಲ. ಒಂದು ಯಾವುದೋ ನಾಟಕದ ಒಂದು ಡ್ಯಾನ್ಸ್ ಮಾಡಿದ್ರೆ 524 ರೂಪಾಯಿ ಮೈ ಬಿದ್ದು. ಏರಿ ಮೇಲೆ ಕೆಳಗೆ ಹಾರಿ ಅಕ್ಕಿ ಬಂದು ಕುಂತ ಇದಲ್ಲೋ ಅಂತ ಲಂಗ ದವಣಿ ಅಕ್ಕಿಂದ ನಾ ಮಾಡಿದೆ. ನಾನು ಇನ್ನೂ ಸ್ವಲ್ಪ ದಿವಸ ಬಿಟ್ಟದ್ರೆ ಇಕ್ಕಿನ ಮದುವೆ ಹೋದೈತಿ ನೋಡಿ. ಈ ಹುಡುಗನ್ನ ಎಷ್ಟು ಚಂದದ ಅಂತ ನಮ್ಮ ಅಕ್ಕಂಗಣ್ಣ ಅಷ್ಟು ಸ್ಮಾರ್ಟ್ ಇದ್ದೆ ನಾನು. ಆಮೇಲೆ ಗುರಟ್ಟಿ ಮಾಸ್ತರ್ ಪಾತ್ರ ಮಾಡಿದೆ. ಗುರಟ್ಟಿ ಮಾಸ್ತರ್ ಹಾಸ್ಯ ಪಾತ್ರ. ನಾನು BA ಓದ್ತಿದ್ದೆ. 78 ಮಾಸ್ತರ್ ಯಾರು ಬಂದಿದ್ದು ಸರ್? 78 ಕಡಪಟ್ಟಿ ಪ್ರಕಾಶ ಚಿನ್ನದ ಗೊಂಬೆದಾಗ ಕಡಪಟ್ಟಿ ಮಾಸ್ತರ್ ನಾ ಕಡಪಟ್ಟಿ ಕನ್ನಡ ಶಾಲೆ ಮಾಸ್ತರ್ ಇದೆ. ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಇದೇನು ಮರೆಯ ಚಾಪಿ ಅವ 8 ಗೌಡ ಅಂತ ಇಲ್ಲಿ ಓದಿ ಹಾಕಿ ಯಾರು ಬೇಕಿದ್ದು ಶಿವಲಲ್ಲಿ ಅಂತ ಕೇಸರ್ ಆಕೆ ಬೆಲ್ಲ ಕೊಟ್ಲು, ನೀರು ಕೊಟ್ಲು, ಬೆಲ್ಲನೂ ಕೊಟ್ಲ, ನೀರು ಕೊಟ್ಲ ಅಂತ ನಾವು ಆ ನಾಟಕ ಬಹಳ ಕಾಮಿಡಿ ಮಾಡಿದ್ದೆ. ಅದಾದ್ಮೇಲೆ ನನಗೆ ಅವಕಾಶಗಳು ಮಾಡೋಣ ಅಂದ್ರೆ ಲಾಕ್ ಕಳಿಸಿದ ನಮ್ಮಪ್ಪ. ಓದೋದು ನನಗೆ ನಾಟಕ ಮಾಡಬೇಕು, ಹೀರೋಯಿನ್ ಹೋಗ್ಬಿಟ್ಟು ಡಾನ್ಸ್ ಮಾಡ್ಬೇಕು, ಕುಣಿಬೇಕು, ಮಾಡಬೇಕು, ನಾನು ಒಳ್ಳೆ ಹೀರೋಯಿನ್ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು ಅಂದ್ರೆ ನಮ್ಮಪ್ಪ ಬಿಟ್ಟೆ ಬಂದು ಕಟ್ ಈ ಲಾಯರ್ ವೃತ್ತಿ ಕಳಿಸಿದ. ಇದ್ರಾಗೂ ಆಗಾಗ ನಡಿ ಡ್ರಾಮಾ ಮಾಡ್ತಿದ್ದೆ ನಾನು ಊರಿಗೆ ಬಂದು. ಆಮೇಲೆ ಹೀರೋಯಿನ್ಗಳ ಜೊತೆಗೆ ಪಾರ್ಟ್ ಮಾಡೋದು ಸಿಗಲೇ ಇಲ್ಲ. ಅದರಲ್ಲಿ ನಾನು ಅಸಂತೃಪ್ತ. ಆಮೇಲೆ ಮೂಡಲ ಮನೆದಾಗ ಇವ್ರು ಕೊಟ್ಟರು, ನಮ್ಮ ವೈಶಾಲಿ ಕಾಸರೊಳ್ಳಿಯವರು. ಆ ದೊಡ್ಡ ರೋಲ್ ಕೊಡೋಕೆ ಹೋದ್ರೆ ಇಲ್ಲಿ ಎಲ್ಲ ನಾನು ಕೇಸ್ಗಳು ಬುಕ್ ಆಗಿದ್ವು. ಆಮೇಲೆ ಕಥೆಯಾದ ಕಾಲದ ಸಿನಿಮಾ ಮಾಡಿದೆ. ಆಮೇಲೆ ಅದು ಹವ್ಯಾಸ ಜನರಿಂದ ಸೈ ಎನ್ಸಿಬೇಕು ಅನ್ನೋದು ಒಂದು ಒಳಗೆ ಹವ್ಯಾಸ ಇರುತ್ತಲ್ಲ, ಅದು ಹೊಟ್ಟೆ ಬಿಡ್ಬೋದು ನನಗೆ. ನಾ ಎಲ್ಲೇ ಹೋದ್ರೆ ಸ್ಟೇಜ್ ಮೇಲೆ ಹೋದ್ರೆ ಸಿಟಿ ಹೊಡಿಸಿಂದ ಬರೋದು,
ಕಲಾ ಅಭಾಸ ಆತ ಅನ್ನಂಗಿಲ್ಲ ಅದು. ಅಯ್ಯ ಇವನಿ ಯಾಕೆ ಬಂದ ಅನ್ನಂಗಿಲ್ಲ. ನಾನು ಎಲ್ಲೇ ಹೋಗ್ಲಿ CET ಚಪ್ಪಾಳಿ ಗ್ಯಾರಂಟಿ ಇದ್ದೇ ಆಗ್ತಾವ. ನನಗೆ ಗೊತ್ತು. GTV ಕನ್ನಡದಾಗ ಮೊನ್ನೆ ಭರ್ಜರಿ ಚಪ್ಪಾಳಿ CET ಫುಲ್ ನನ್ನ ಎಂಟ್ರಿಗೆ ಬರೀ. ಸೊ ಅದಕ್ಕೆ ಕಲಾವಿದರಿಗೆ ಅಂದ್ರೆ ಪಾಪ ರಂಗಭೂಮಿಗಳ ವೃತ್ತಿ ಕಲಾವಿದರಿಗೆ ಬಹಳ ಕಷ್ಟ ಇದೆ. ಅವು ಕೆಲವೊಂದು ಅಶ್ಲೀಲ ಮಾತಾಡಿ ಕೆಡಿಸುತ್ತಾರೆ. ಸರ್, ಈಗ ಅಶ್ಲೀಲದ ಬಗ್ಗೆ ಅವಾಗ ಪ್ರಸ್ತಾಪ ಮಾಡ್ತೀರಿ ಮಾಡ್ತೀರಿ. ಅಶ್ಲೀಲ ಸಂಭಾಷಣೆ ಇಲ್ಲ, ನಾನು ಪಾತ್ರ ಮಾಡುವಲ್ಲಿ ನಾಟಕದಲ್ಲಿ ಅಶ್ಲೀಲ ಇಲ್ಲ ಅಂತೀರಿ. ಆದ್ರೆ ತಾವು ಫೇಮಸ್ ಆಗಿರೋದು ಅಶ್ಲೀಲ ಸಂಭಾಷಣೆಗಳ ಮೂಲಕನೇ ಈ ಫೇಮಸ್ ಆಗಿರೋದು ಅಂತ ಅಶ್ಲೀಲ ನೀವು ಬೈದ ಎಂದು ಕೂಡ ಯಾವುದೇ ವಿಡಿಯೋವನ್ನು ಮಾಡಿಲ್ಲ. ನಿಮ್ಮನ್ನು ಬೈಸ್ಕೊಂಡಿರಿ, ಇಲ್ಲ ನೀವು ಬೈದ್ ಮಾಡಿರಿ. ಅಶ್ಲೀಲತೆ ಉತ್ತರ ಹೇಳ್ತಾರೆ. ಈಗ ಜಾಣನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತಿಯ ಪೆಟ್ಟು. ಅಲ್ಲಿ ನಾಟಕ ಮಾಡ್ಬೇಕಾದ್ರೆ ನೋಡಕ್ ಬಂದ್ರೆ ಯಾರು ಕತ್ತೆಗಳಿರಲಿಲ್ಲ. ಅಲ್ಲಿ ಅಶ್ಲೀಲ ಬೇಡ, ಅಲ್ಲಿ ಜಾಣ ಇರ್ತಾರೆ. ನನಗೆ ಸೋಷಿಯಲ್ ಮೀಡಿಯಾದ ಬೈದ್ರೆ ಕತ್ತೆಗಳಿಗೆ ಯಾವ ಪೆಟ್ಟು ಬಿಡ್ಬೇಕು? ಲತ್ತಿಯ ಪೆಟ್ಟು. ಅವ್ರಿಗೆ ಅದೇ ರೀತಿ ಉತ್ತರ ಕೊಟ್ಟರೆ ನಾಡ್ತದೆ. ಇಲ್ಲಪ್ಪ ನನಗೆ ಬೈಬೇಡಪ್ಪ ಅಂದ್ರೆ ಇವನೊಬ್ಬ ಲೂಸು, ಇವನೊಬ್ಬ ಹೆಣಗ ಅಂತ ತಿಳ್ಕೊಂತಾರೆ ಅಲ್ವಾ. ಆಮೇಲೆ ನಾನು ಇದಕ್ಕೆ ಬಂದಿರೋದು ಅಂದ್ರೆ ಪತ್ರಿಕೆದಾರನು ಬೈಬಹುದು, ಮಹಾಪುರುಷರನ್ನು ಬೈದಾರ. ದೇಶದ ರಾಜ್ಯದ ಮಹಾಪುರುಷರು ಯಾವ ಪಕ್ಷದಾಗ ಇರಲಿಲ್ಲ, ಅವರು ಎಲ್ಲರನ್ನೂ ಮಾಡಿದಾರ. ಮೋದಿಯವ್ರನ್ನು ಟ್ರೋಲ್ ಮಾಡ್ಯಾರ, ಇತ್ಲಾಗ ಸೋನಿಯಾ ಗಾಂಧಿ ಟ್ರೋಲ್ ಮಾಡ್ಯಾರ, ಇತ್ಲಾಗ ಸಿದ್ದರಾಮಯ್ಯ ಟ್ರೋಲ್ ಮಾಡ್ಯಾರ. ಗಾಂಧಿನೂ ಬಿಟ್ಟಿಲ್ಲ. ಮಹಾತ್ಮ ಗಾಂಧಿ ಬಿಟ್ಟಲ್ಲ, ಅದಕ್ಕೆ ನಾನು ಎಂಟ್ರಿ ಆಗಿದ್ದ. ಮಹಾತ್ಮ ಗಾಂಧಿನೇ ಟ್ರೋಲ್ ಮಾಡಿದಾರ, ಗೂಡ್ಸೆನ್ ಟ್ರೋಲ್ ಮಾಡಿಲ್ಲ. ಗೂಡ್ಸೆನ್ ಟ್ರೋಲ್ ಮಾಡಿಲ್ಲ, ಎಂಟ್ರಿ ಗೂಡ್ಸೆನ್ ಯಾಕೆ ಟ್ರೋಲ್ ಮಾಡಿಲ್ಲ? ಯಾಕಂದ್ರೆ ಅಲ್ಲ ಟ್ರೋಲ್ ಆಗಿ ನೀನೇರು ಹೋಗ್ಬಿಡ ನಾವು. ಸರ್, ಅದು ಗೂಡ್ಸೆನಾ ನೀವು ಪ್ರತಿ ಸಂಭಾಷಣೆಯಲ್ಲಿ ಕೂಡ ಗುಡ್ಸೆ ಅಂತ ಮಾಡಿಸ್ತೀರಿ. ಈಗ ಕರೆಕ್ಟ್ ಆಗಿದ್ದು ಗೂಡ್ಸೆನಾ ಅಂತ ನಮ್ಗೆ ಅರೆ ಮಲ್ಲಾಪುರ ಅಂತ ಇದೆ ಊರು, ಶಾರ್ಟ್ಕಟ್ನೆ ಮಲ್ಲಾಪುರ ಅಂತ. ಇದು ಹೂವಿನ ಅಡಗಲಿ. ಎಷ್ಟು ಮಂದಿ ಹೂವಿನ ಅಡಗಲಿ ಅಂತಾರ? ಅದಾಯ್ತು. ಅಲ್ಲಲ್ಲ, ಅದು ಆಡು ಭಾಷೆದ ಗೋಡ್ಸೆ ಅದು ಅವನ ಇದು ಸರ್ನೇಮು ನಾಥುರಾಮ್ ಗೋಡ್ಸೆ. ನನಗೆ ಕುಡುಪಲಿ ಹೆಸರಿದೆ. ಅವ್ರಿಗೆ ಅನ್ನಕ್ ಬರ್ದಾರ ಪುಡುಕ್ಲಿ ಪಡಕ್ಲಿ ಪಿಡುಕ್ಲಿ ಏನಲ್ಲಿ ನೀವು ವಕೀಲರಲ್ಲ. ನಾವು ವಕೀಲರಾದ್ರೂ ಸಹಿತ ಅವನ ಕರೆಕ್ಟ್ ಅಡ್ರೆಸ್ ತಿಳ್ಕೊಳ್ಳೋದು ನನಗೆ ಅವಶ್ಯ ಇಲ್ಲ. ಗೂಡ್ಸೆ ಅಂತ ಹೋದೇನೆ, ಗೂಡ್ಸೆ ಅನ್ನೋ ಗೂಡ್ಸೆ ಅಂತೀಯಲ್ಲ, ಗೋಡ್ಸೆ ಅನ್ನೋ ಅಂತಾರ. ಅದ್ರ ಅವಶ್ಯ ಇಲ್ಲ ನನಗೆ. ಗಾಂಧೀಜಿ ಅಂತಾರೆ ಇವರು. ನಾವು ಚೇಳಿಸ್ಬೇಕಂತಲ್ಲ, ನನಗೆ ರೂಢ ಬಂದ್ಬಿಟ್ಟ. ಸಣ್ಣನಿಂದ ಗೂಡ್ಸೆ ಬಂದ 3ನೇ ಕ್ಲಾಸ್, 3 ವರ್ಷದ ಬುದ್ಧಿ 100 ವರ್ಷ ಮಟ್ಟ. ನಾನು ಕೊನೆವರೆಗೂ ಬರೋದ ಗೂಡ್ಸೆ ಅಂತ. ಅವನಿಗೆ ಕ್ರಿಟಿಸೈಸ್ ಮಾಡ್ಬೇಕಂತಲ್ಲ, ಕ್ರಿಟಿಸೈಸ್ ಮಾಡ್ಬೇಕು ಅನ್ನೋದಕ್ಕಿಂತ ಈ ವಾಸ್ ಅನ್ ಅಫೆಂಡರ್, ಈಸ್ ಒನ್ ಆಫ್ ದಿ ಇದು ಅಫೆಂಡರ್ ಕ್ರಿಮಿನಲ್ ಇದನ್ನ ಮಾಡ್ಯಾರ. ಗಾಂಧೀಜಿ ಕೆಟ್ಟನಿರ್ಬೋದ್ರಿ, ಗಾಂಧೀಜಿ ಕೆಟ್ಟನಿರ್ಬೋದು. ರಾಜಕಾರಣ ಬೇಡ. ತಾವು ಜನಪ್ರಿಯತೆ ನನಗೆ ಆಸಕ್ತಿ ಇತ್ತು, ನಾನು ಜನಪ್ರಿಯ ವ್ಯಕ್ತಿ ಆಗ್ಬೇಕಾಗಿತ್ತು ಎನ್ನುವಂತದ್ದು ಬಾಲ್ಯದಿಂದಲೂ ಕೂಡ ತಮಗೆ ಆಸಕ್ತಿ ಇತ್ತು ಅಂತ. ನನಗೆ ಜನಪ್ರಿಯ ಆಗ್ಬೇಕಂತ ಇವತ್ತು ಇಲ್ಲ, ಅವತ್ತು ಇದ್ದು. ನನಗೆ ನನ್ನ ಮನಸ್ಸಿನಾಗ ಇರತಕ್ಕಂಥದ್ದು ಹೊರಗೆ ಜನ ಪಾಸಿಟಿವ್ ತಗಂದ್ರೆ ಐ ಡೋಂಟ್ ಕೇರ್, ನೆಗೆಟಿವ್ ತಗೊಂಡ್ರು ಐ ಡೋಂಟ್ ಕೇರ್. ಈಗ ಗಣಪತಿ ಈ ಕೈಲಾಸದಲ್ಲಿ ಒಡ್ಡೋಲಗ ನಡೆದಿತ್ತು. ಒಡ್ಡೋಲಗ ನಡೆದ ಶಿವ, ಪಾರ್ವತಿ, ರಂಭ, ಊರ್ವಶಿ, ಮೇನಿಕಾಯಿ ಎಲ್ಲರೂ ಫಸ್ಟ್ ಕ್ಲಾಸ್ ಹೈ ಕ್ಲಾಸ್ ಡಾನ್ಸ್ ಮಾಡ್ತೀವಿ. ಈಗ ಆಯ್ತು, ಈಗ ಕೇವಲ ಫೇಸ್ಬುಕ್ ದಲ್ಲಿ ಮಾತ್ರ ನಿಮ್ಮ ಆಕ್ರೋಶನ ಸಾರ್ವಜನಿಕ ಜೀವನದಲ್ಲಿ ಕೂಡ ನೀವು ತಪ್ಪನ್ನ ಖಂಡಿಸ್ತೀರಾ? ಸಾರ್ವಜನಿಕ ಜೀವನದಲ್ಲಿ ಖಂಡಿಸ್ತಾನೆ. ಸಾರ್ವಜನಿಕ ಜೀವನದಲ್ಲಿ ಕೂಡ ಭ್ರಷ್ಟರು ಅಂತ ನೀವು ನನಗೆ ಭ್ರಷ್ಟತನದಿಂದ ದುಡ್ಡು ಹೊಡೆದು ಜೀವನ ಮಾಡೋದು ಅವಶ್ಯ ಇಲ್ಲ. ಈಗ ಇವ್ರು ಹೆಣ್ಮಕ್ಳು ಬಂದಾರ, ಇವ್ರು ಹಣ ಹೊಡಿಬೇಕು ಅಂತ ನಾನು ಬಂದಿಲ್ಲ. ನನ್ನ ಕೈಲಾದಂತ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಸಹಾಯ ಆಗಲಿ ಅಂತ ಉದ್ದೇಶಕ್ಕೆ ಬಂದೆ. ಅವರಿಂದ ಯಾವ ಆಮಿಷಕ್ಕೂ ನಾನು ಬಂದಿಲ್ಲ. ಇದು ನನ್ನ ಪ್ರಿನ್ಸಿಪಲ್. ಈಗ ಅವರು ಬಿಲ್ ಕೊಡಕ್ಕೆ ಬಂದು ಹಣ್ಣು ತಗೊಂಡದ್ದು ಕೊಡಬಡಿಸಲಿಲ್ಲ. ಯಾಕೆಂದ್ರೆ ಅವರಿಂದ ನಾನು ಲಾಭ ತಗೊಳಕ್ ಬಂದಿಲ್ಲ, ತಗಬಾರ್ದು. ಅವರಿಂದ ನಾನು ಲಾಭ ಪಡೆಯಕ್ಕೆ ಬರಬಾರ್ದು. ಅವರಿಂದ ಕಲಾವಿದಿಗಳು ನಾನು ನಂಬ್ತಿರಲ್ಲ. ಏನು ಕರೋನಾ ಬಂದು ಎಲ್ಲರೂ ಮನೆ ಹಿಡಿದ್ರು ಆರ್ಟಿಸ್ಟ್. ನನಗೆ ಗೊತ್ತಿದ್ದ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ 5,000, 10,000, 5,000 ಅಂತ ಇರ್ತಿದ್ರು. ಆಮೇಲೆ ಕರೋನಾ ಸತ್ತ ನಮ್ಮ ಆಪ್ತರು ಇದ್ದರು, ಅವರು ಗೊತ್ತಿರೋರಿಗೆ 20 ಲಕ್ಷ ರೂಪಾಯಿ ದುಡ್ಡು ಹಣ ಹಂಚಿ. ನೀವು ನಂಬ್ತಿರ್ಬಿಡ್ತೀವಿ. ನಂಬದು ಬಿಡೋದು ನಿಮ್ಮ ಇದು. ಆದ್ರೆ ನಮ್ಮ ಎತ್ತ ತಾಯಿ ಹಣೆ ನಾನು 20 lakhs, ನಾಟ್ ಲೆಸ್ ದನ್ 20 lakhs ಎಲ್ಲ ಕಲಾವಿದರಿಗೆ, ಅವರಿಗೆ, ಇವರಿಗೆ ಎಲ್ಲರಿಗೂ ಮನೆ ಹೋಗಿ ರೊಕ್ಕ ಕೊಟ್ಟರು. ಈಗ ನಿಮ್ಮ ಒಂದು ಫೇಸ್ಬುಕ್ ನಿಮಗೊಂದು ವೇದಿಕೆಯಾಗಿ ಸಿಕ್ಕಿತು. ವೇದಿಕೆ ಅಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ತಮ್ಮ ಒಂದು ಸರ್. ನನಗೆ ಯಾಕೆ ಫೇಸ್ಬುಕ್ಗೆ ಬಂದೆ ಅಂದ್ರೆ ನಾನು ಬೆಳಿಬೇಕು, ನನ್ನ ಇದನ್ನ ಮಾಡ್ಕೋಬೇಕು ಅಂತಲ್ಲ. ಈಗ ನಿಮ್ಮನ್ನ ಪತ್ರಿಕೆದಾರಪ್ಪ, ನೀವು ಪ್ರಾಮಾಣಿಕ ಒಂದೇನೋ
ಭ್ರಷ್ಟಾಚಾರ ಬರೀತೀರಿ, ನಿಮಗೆ ಧಮಕಿ ಹಾಕಿದ್ರೆ ನಾನೇ ಸುಮ್ಮನೆ ಐ ವಾಂಟ್ ಟು ಸೇವ್ ಕಾರ್ಡ್. ಇವು ಯಾವ ಬರೋನ ಬರೀ ಪತ್ರಿಕೆದ ಬರೀರಿ, ನೀವು ನಾನು ನೋಡ್ಕೊಂತಾನೆ ಅಂತ ನಾನೇ ಬಂದಾಗ ಹೊಸ ಮಂದಿ ಬುಕ್ ಆಗ್ಯಾರ, ನಿಮ್ಗೆ ಗೊತ್ತೈತದ ಬುಕ್ ಹಾಕ. ಬುಕ್ ಆಗಿ ಮಂತ್ಲಿ ಮಾಮೂಲು ಮೊನ್ನೆ ಒಂದು ಅನುಚಿತ ಜನ 3,000 ರೂಪಾಯಿಗೆ ಮಾಮೂಲು ಫಿಕ್ಸ್ ಮಾಡಿ ಯಾವ ಪತ್ರಕ ನನ್ನ ಶಿಷ್ಯ ಅವನಿಗೆ ನಂದಿದ್ರೆ ಮಕ್ಕ ತೋರ್ಸಕ್ಕಿದ್ದಿಲ್ಲ. ಯಾಕಂದ್ರೆ ನಾನು ಇವರು ಭ್ರಷ್ಟಾಚಾರಿಗಳ ವಿರೋಧಿ, ದುಡಿದು ತಿನ್ನೋರನ್ನು ಗೌರವಿಸ್ತಾನೆ. ಅಲ್ರಿ ಇವ್ರು ಈ ಹೆಣ್ಮಕ್ಳು ಇವತ್ತಿನ ದಿವಸ ಈ ನಾಟಕ ಕಲೆದಾಗ ಹಿಂಗೆ ಬಂದದಾರಂದ್ರೆ ಅವನಂತ ಇವತ್ತು ಈ ರೀತಿ ನಾಟ್ಯ ಕಲೆಯನ್ನೇ ತೋರಿಸಿ ನಾವು ಹಣ ಮಾಡಬೇಕು ಅಂತ ಬಂದಾರ. ಅವ್ರಿಗೆ ಗಂಟು ಹೊಡಿತಾನೆ ಮಾತಾಡೋದು. ಯಾಕೆ ಅವ್ರಿಗೆ ಬೇರೆ ಯಾವ ರೀತಿ ನೀತಿ ಇದ್ದಿಲ್ಲ ದುಡ್ಡು ಮಾಡಕ್ಕೆ. ನಾನು ಈ ವಕೀಲಿಕೆಯೊಳಗೆ ಇಷ್ಟು ದಿವಸ 39 ವರ್ಷ ದುಡಿದು ಒಂದು ಮನೆ ಕಟ್ಕೊಂಡ ನನಗೆ. ಯಾಕೆ ನನಗೆ ನಮ್ಮ ವಕೀಲರಿಗೆ ಬೇರೆ ದಂಧೆ ಇದ್ದಿಲ್ಲ ದುಡ್ಡು ಮಾಡಕ್ಕೆ. ನಾವು ಹೋಗಿ ಟಿಕೆಟ್ ತಗೊಂಡ ಇದು ಮಾಡ್ಕೊಂಡು ಏನೋ ಮಾಡಿ ಅದು ಮಾಡಿ ಇದು ಮಾಡಿ ಏನಾರ ಒಂದು ಇಂಡಸ್ಟ್ರಿ ಮಾಡ್ಕೊಂಡ ಯಾರ ಹೋಗಿ ಏನೇನೋ ಮಾಡ್ಕೊಬೋದು ಇದ್ದಲ್ಲ ನಾವು. ಇವತ್ತು ವಕೀಲರು BJP ದುಡಿತಾರೆ, ನಾನು ಕಾಂಗ್ರೆಸ್ ನಾವು ದುಡಿತೀವಿ, ದುಡ್ದ ತಿಂತೇವೆ. ಪಕ್ಷ ನಮ್ಮ ಕಾನ್ಸ್ಟಿಟ್ಯೂಷನಲ್ ಆಗ್ತದೆ. ಹೌದಾ? ಯಾಸ್ ಎ ಫ್ರೆಂಡ್ಲಿ ನಾವು ಇದು ಮಾಡಿದ್ರೆ BJP ಇಷ್ಟು ಓಟ್ ಹಾಕಿರಿ, ನೀವು ಇಷ್ಟು 1,000 ಓಟ್ ತಗೊಂಡಿರಿ, ನಾವು 9,000 ಮಾಡ್ತೇವೆ. ಸೋಲು ಗೆದ್ದವಿ, ಗೆಲುವು ಗೆದ್ದರೆ ನಾವು ವೈಭವೀಕರಿಸ್ತೀವಿ. ಸಿದ್ಧಾಂತಗಳನ್ನ ನಾವು ವಿರೋಧ ಮಾಡ್ತೇವೆ. ನಮ್ದು ಈ ಸಿದ್ಧಾಂತ ಅಲ್ಲ, ನೀವು ಬರ್ರಿ ಹೆಂಗ್ ಓಟ್ ಕೇಳ್ರಿ, ನೀವು ಹೆಂಗಿದಿರಿ ಅಂತ ನಾವು ಹಾಕಿಡ್ತೇವೆ. ಏನಿಲ್ಲ, ಸಿದ್ಧಾಂತದ ಭಿನ್ನಮತ ಅಷ್ಟೇ. ಸಿದ್ಧಾಂತದೊಳಗೆ ಭಿನ್ನಮತ ಇರೋದೆ. ಅದೇ ಪ್ರಜಾಪ್ರಭುತ್ವ, ಅದೇ ಕಾನ್ಸ್ಟಿಟ್ಯೂಷನ್. ಸಂವಿಧಾನಿಕ ಲಕ್ಷಣಗಳು ಅವಲಕ್ಷಣಗಳು ಅದಾವೆ, ಪತ್ರಿಕೆದಾರ ಲಕ್ಷಣಗಳು ಅವಲಕ್ಷಣ ಅದಾವೆ, ವಕೀಲರ ಲಕ್ಷಣ ಅವಲಕ್ಷಣ, ಕಲಾಕಾರಗಳದು ಲಕ್ಷಣ ಅವಲಕ್ಷಣ. ಅವಲಕ್ಷಣ ಇರೋದು ಅಲ್ಲದು ವ್ಯಕ್ತಿ. ಈ ಫೋನ್ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ಅದಾವು, ಈ ಅನ್ಬೆನಿಫಿಟ್ಸ್ಗಳು ಅದಾವು, ಎಕ್ಸೆಪ್ಷನ್ಸ್ ಅಪವಾದ, ಮೆಡಿಕೇಶನ್ ಗುಳಿಗೆ ತಗೋಬೇಕು, ಸೈಡ್ ಎಫೆಕ್ಟ್ ಅದಾವು, ಅನಿವಾರ್ಯ ಈ ಕಾಲದಾಗ ಅಲ್ವೇ? ಹಾಗೆ ನಾನು ಕರ್ಮಣೇ ವಾದಿಕಾರಸ್ತೆ ಮಾಫಲೇಶು ಕದಾಚನ 9ನೇ ಕ್ಲಾಸ್ನಾಗ ಓದಿದ್ದೇನೆ. ಇದು ಭಗವದ್ಗೀತೆ ಕೃಷ್ಣ ಕರ್ಮಣೆ ಅಂತ ನಮ್ಮ ಕಾಯಕ, ನಮ್ಮ ವೃತ್ತಿ ಏನಿದೆ ಇವತ್ತಿಂದ ಏನಿದೆ ಆ ಕಾಯಕ ಮಾಡೋದು. ಇಲ್ಲಿ ಏನು ಹೇಳಕತ್ತೆ ನಾನು ಹೇಳಬಾರ್ದು. ನಾನು ವಾದಿಕಾರಸ್ತೆ ವಾದದಿಂದ ಹೇಳೋದಲ್ಲ, ನಿರ್ದಿಷ್ಟವಾಗಿ ಹೇಳೋದು. ಆಮೇಲೆ ಮಾಫಲೇಶು ಕದಾಚನ ಅಂದ್ರೆ ಕದಾಚನ ಕದ ಅಂದ್ರೆ ಲಾಭ, ಚಿನ್ನ ಬರ್ತತಿ, ಲಾಭ ಬರ್ತತಿಯಿಂದ ಈ ವೃತ್ತಿಯನ್ನು ಮಾಡಬೇಕು. ಬರ್ತತೋ ಬಿಡ್ತತೋ ನೀನೇನು ಮಾಡ್ಬೇಕು ಆ ಕಾಯಕ ಮಾಡು. ಕಾಯಕ ಕೈಲಾಸಕ್ಕೆ ಕರ್ಕೊಂಡ್ಬೋದು, ನರಕಕ್ಕೂ ತಗೊಳ್ಬೋದು. ಇವತ್ತು ನಾವು ನಾಟಕ ಮಾಡ್ತೇವೆ, ಲಾಸ್ ಆಗ್ಬೋದು, ಲಾಭ ಆಗ್ಬೋದು. ಇವತ್ತು ನಾನು ಕೇಸ್ ನಡೆಸ್ತಾನೆ, ಅದರಿಂದ ಫೀಸ್ ಬರ್ಬೋದು, ಫೀಸ್ ಹೋಗ್ಬೋದು. ಇವತ್ತು ಫೇಸ್ಬುಕ್ಗೆ ಬಂದಾನೆ, ಮಾನ ಮರ್ಯಾದೆ ಬರ್ಬೋದು, ಮಾನ ಮರ್ಯಾದೆ ಹೋಗ್ಬೋದು. ಕಮದೇವಿ ಏನು ಹೇಳಿದ್ರು 12ನೇ ಶತಮಾನದ ಪ್ರಥಮ ವಚನಕಾರ್ತಿ, ಬೆಟ್ಟದ ಮೇಲೆ ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಹಂಚಿದೊಡಂತಯ್ಯ. ನಾವೆಲ್ಲರೂ ಹುಟ್ಟಿರೋದು ಭೂಮಿ ಬಿದ್ದಾಗನ ಬೆಟ್ಟದ ಮೇಲೆ ಬಿದ್ದದಾಗ. ಬೆಟ್ಟದ ಮೇಲೆ ಬೆರೆದಿರುವ ಆ ಭಯಾನಕವಾದಂತಹ ಮರಗಳಿಗೆ ನೀರುಣಿಸಿದವರು ಯಾರಯ್ಯ? ಯಾರು ನೀರುಣಿಸಿ? ಬೆಟ್ಟದ ಮೇಲೆ ಬ್ಯಾಸಿಗೆಗಾದಿರ್ಬೇಕು, ಬದುಕೆ ಅಷ್ಟೇ ಹಮ್ಮರಾಗಿ ಬೆಳೆದ. ಹಂಗಾರೆ ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ದೊಡ್ಡ ವೃಕ್ಷಕ್ಕೆ ನೀರ್ಯಾರು ಹಾಕಿದ್ರು? ಅದೇ ಮಲ್ಲಿಕಾರ್ಜುನ ಹಾಕಿದ. ಮಲ್ಲಿಕಾರ್ಜುನ ಅಂದ್ರೆ ನಮಗೆ ಕಾಣದಂತ ಒಂದು ಶಕ್ತಿ. ಅದು ಅವರು ಕೆಲವೊಬ್ರು ಧರ್ಮೀಯರು ಅಲ್ಲ ಅಂತಾರೆ, ಕೆಲವೊಬ್ರು ಜಿಸಸ್ ಅಂತಾರೆ, ನಾವು ಶ್ರೀರಾಮ ಅಂತೀವಿ. ನಾವು ಹಿಂದೂಗಳು, ನಾವು ದೇವ ಶಿವ, ನಾವು ನಾರಾಯಣ ದೇವರುಗಳ ಹೆಸರು ಹೇಳ್ಕೊಳ್ತೇವೆ. ನಮ್ಮ ಕಣ್ಣಿಗೆ ಕಾಣದ ನಿರಾಕಾರವಾದಂತಹ ಶಕ್ತಿ, ಅದನ್ನೇ ವಿಲಿಯಂ ಮೋಟ್ಸೋರ್ತಿ ನಂತರ ಬ್ರೀಸ್ ಅಂದ್ರೆ ಉಸಿರು. ಬ್ರೀಸ್ ದ ಮ್ಯಾನ್ ಸೋ ಡೆಡ್ who never to himself had said, this is my own, my native land, whose heart had near within him burned, as home his footsteps he had turned, this is my own, my native land. ಅಂದ್ರೆ ಬ್ರೀತ್ ಅಂದ್ರೆ ಉಸಿರು, ಬ್ರೀಸ್ ದ ಮ್ಯಾನ್ ಸೋಲ್, ಸೋಲ್ ಅಂದ್ರೆ ಆತ್ಮ. ಅದಕ್ಕೆ ಅಂಟಿಗೆಂದದ್ದು ದೇಹ. ಈ ದೇಹದೊಳಗೆ ಆತ್ಮ ಅನ್ನೋದು ಇರ್ತತಿ. ಆತ್ಮಕ್ಕೆ ಉಸಿರು ಜೀವಾತ್ಮ. ಈ ಉಸಿರು ಆತ್ಮ ಇದ್ದು ಈ ನೆಲದ ಮೇಲೆ ನಾವು ಇರ್ತವಲ್ಲ, ಆ ನೆಲಕ್ಕೆ ನೀನು ಗೌರವ ಕೊಡದೆ ಇದ್ರೆ ನೀನು ದೇಶಭಕ್ತ ಅಲ್ಲ. ನೀನು ಚಿನ್ನ ಕೊಟ್ಟಿದ್ದು ಇನ್ನೊಬ್ಬರು ಹೊಡೆದು ಅಂದ್ರೆ ನೀನು ದೇಶಭಕ್ತ ಅಲ್ಲ. ನೀನು ಲಾಭಕ್ಕಾಗಿ ನಾನು ದೇಶಭಕ್ತ ಅಂತ ಹೇಳ್ಕೊಂಡ್ರೆ ನೀನು ದೇಶಭಕ್ತ ಅಲ್ಲ. ನೀನಿಲ್ಲಿ ಸೇವೆ ಮಾಡಕ್ ಬಂದ್ರು ಉಸಿರಿನ ಮಟ್ಟ ಸೇವೆ ಮಾಡೋ, ನಾಡ ತಾಯಿ ಅಂತ ಗೌರವಿಸು. ನೀನು ಲಾಭ ಇಲ್ದಂಗೆ ನೀನು ಸೇವೆ ಮಾಡೋ, ಹಂಗಾದ ನೀ ದೇಶಭಕ್ತ ಆಗ್ತಿ ಅಂತ ವಿಲಿಯಂ ಮೋಟ್ಸೋರ್ತ್ ಬರ್ತಾರೆ 17ನೇ ಶತಮಾನ. ನಾವು ಮತ್ತೆ ವಿಶೇಷವಾದಂತಹ ಒಬ್ಬ ನಾಗರಾಜ್ ಕುಡುಕ್ಲಿ ಅವರನ್ನ ನೋಡಿದ್ವಿ. ಆಧ್ಯಾತ್ಮ ಕೂಡ ಬಹಳಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ನಾಗರಾಜ್ ಕುಡುಕ್ಲಿ ಅವರು. ಕೇವಲ ರೇಗಿಸಿದಂತೆಲ್ಲ ಬೈದಾಡ್ತಾರೆ, ರೇಗಿಸಿದಂತೆಲ್ಲ ಏನೆಲ್ಲ ಗೊಂದಲಗಳ ನಡುವೆ ಅವರು ಕೂಡ ತಾಳ್ಮೆಯನ್ನು ಕಳ್ಕೊಳ್ತಾರೆ ಎನ್ನುವಂತಹದ್ದು ಬಹಳಷ್ಟು ಈ ವಿಡಿಯೋ ನೋಡಿದವರಿಗೆಲ್ಲ ಅನಿಸ್ತಾ ಇತ್ತು. ನಾಗರಾಜ್ ಕುಡುಕ್ಲಿ ಅವರಲ್ಲಿ ಯಾವಾಗಲೂ ಜಗಳಕ್ಕೆನೆ ಬಿಡ್ತಾರಲ್ಲ ಅಂತ ನಾನು ತಾಳ್ಮೆ ಕಳ್ಕೊಳ್ಳೋದಲ್ಲ. ಅವ್ರಿಗೆ ನಾನು ಇದನ್ನ ಮಾಡ್ತೇನೆ, ಟೆಂಪ್ ಮಾಡ್ತೇನೆ.
ಇವ್ರು ಕೊಟ್ಟು ಏನಾರು ಮಾಡಿ ಗಲಾಟೆ ಮಾಡಿ ಬೈದ್ ಕೊಟ್ಟು ಸುಮ್ಮರ್ತಾರ ಅವ್ರು. ನಾನು ಒಂದು ಬೈದ್ರೆ ಅವ್ರು 3 ಬೈತಾರ, ಬೈಕಂತ ಹೋಗಂತ ಕೊಟ್ಟ ನೋಡಿ ನಿಮ್ಗೆ ಇಂಜೆಕ್ಷನ್ BP ಇಂಜೆಕ್ಷನ್ ಮಾಡ್ಕೊಂತ ಹೋಗಂತ ಹಂಗ ಅವ್ರು ಇವ್ರು ಬೈಕಸ್ತಾರ ನಾನು ಬಿಜೆಪಿ. ಅದರಿಂದ ಏನಾದ್ರು ನಿಮ್ಗೆ ಮಾನಸಿಕ ಸಮಸ್ಯೆ ಏನಾಗಲ್ಲ ಖುಷಿ ಆಗತ್ತೆ. ಬೈದಾಡೋದ್ರಿಂದ ಖುಷಿ ಅವ್ರು ಯಾರ ಬೈದ್ರು ನನಗೆ ಖುಷಿ ಆಗತ್ತೆ. ಯಾಕೆಂದ್ರೆ ಒಬ್ಬ 25 ಎಕರೆ ಹೊಲ ಗೆದ್ದು ಇವ್ರು ಗೆದ್ದು ನಿಮಗೆ ಕೊಟ್ಟಿದ್ದೆ, ಮತ್ತೆ ಇವ್ರು ಬೈತಾರ ನನಗೆ. ನೀವು ನಿಮಗೆ ಕೊಡಿಸ್ದೆ ಅನ್ನೋ ಅಹಂಕಾರ ಐತಲ್ಲ, ಇವ್ರಿಗೆ ನೋವು ಮಾಡಿದೆ ಅನ್ನೋಂಥ ಖುಷಿ ಐತಲ್ಲ, ಬೈರಿ 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 ಬೈರಿ. ಅದು ವೃತ್ತಿಗೆ ಸಂಬಂಧಪಟ್ಟಂತದ್ದು. ಆ ವೃತ್ತಿಗೆ ಇದು ವೃತ್ತಿ ನಾ ಪ್ರವೃತ್ತಿ. ವೃತ್ತಿ ಅಲ್ಲ, ನೀವು ಏನಾರ ಕೇಳುತ್ತರ ಇದು ವೃತ್ತಿ ಪ್ರವೃತ್ತಿ. ನಾನು ನಾಟಕ ಮಾಡ್ತೇನೆ, ಸರಿ ಮಾಡ್ಲಿ ಬಿಡ, ಇವನೇ ಅವನ ಏನ ಮಾಡಿದ ಅಂತ ಅನ್ಕೊಳ್ಳಿ, ನನಗೆ ಮಾಡ್ಲಿ. ನಾನು ದೇವರಿಗೆ ಏನು ಇನ್ನೊಂದು ಆರೋಪ ಕೂಡ ಇದೆ. ನಾಗರಾಜ್ ಕುಡುಕ್ಲಿ ಮತ್ತು ಶಕ್ತಿ ಕುಮಾರ್ ಮತ್ತೆ ಅವರ ಫಾಲೋವರ್ಸ್ ಅನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿನೇ ಅವರಿಬ್ರು ಒಪ್ಪಂದದ ಮಧ್ಯೆ ಜಗಳ ಮಾಡ್ತಾರೆ, ಬೈದಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಇಲ್ಲ, ಮೊನ್ನೆ ಯಾರ ಹೇಳ್ಯಾರ ಏನು ರಾಜಕಾರಣ ಬೇಡ ಅಂದಿದೆ, ಹಂದಿ ಕೂಡ ಕುಸ್ತಿ ಆಡಬಾರ್ದು. ಹಾಗೆ ನಾನು ಹಂದಿ ಕೂಡ ಕುಸ್ತಿ ಆಡ ಅಲ್ಲ, ಜೈಲಿಗೆ ಈಗ ಬಂದ ನೋಡ್ಬಾರ್ದು. ಈಗ ಅವನು ಫಾಲೋವರ್ ಮಾಡಿ ಬೆಳೆಯಕ ಪ್ರಯತ್ನ ಮಾಡ್ತಾನೆ ಅಡ್ಡದಾರಿಯಲ್ಲಿ. ಆಮೇಲೆ ನಾನು ಬೈಯಕ ರೊಕ್ಕ ಸಿಗೋಣ 3.5 ಲಕ್ಷ ಸಿಗೋಣ ನಾನು ಬೈಯಕ, ನನ್ನ ಪುಟ ಹೊಡೆದಾಡಕ, ನನ್ನ ಟೇಜ್ ಮಾಡಕ, ನನ್ನ ಪುಟ ಹೊಡೆತ ತಿಂದು ಕೇಸ್ ಹಾಕಕ. ನಾನು ಮಡಿಲಿ ಅವನಿಗೆ ಬೈತಾನ ರೇಸ್ ಹಾಕನ ಒಂದು 4 ಮಂದಿ ಕರ್ಕೊಂಡ್ಬಂದು ಏನಾರ ಮಾಡ್ತಾನ, ಒಂದು ಮರ್ಡರ್ ಕೇಸ ಯಾವ್ದಾರ ಕೇಸಾಗಿ ಸಿಗಿಸ್ಬೇಕು ಅಂತೇಳಿ ಇಲ್ಲಿ ರಾಜಕಾರಣಿಗಳು ಕೆಲವೊಂದು ಪಿತೂರಿ ಮಾಡಿ ಅವನಿಗೆ ಕರೆಸಿದ್ರು ಬೈಸಕ. ದಟ್ ಇಸ್ ನಾಟ್ ದಿ ಮ್ಯಾಟ್ರಿಯಲ್. ಅವನಿಗೆ ಅವನ ಹೋಗ್ಯಾನ, ಅವನಿಗೆ ಅವನ ಬುಕ್ಕಿಗೆ, ಅವನಿಗೆ ಅವನ ಸಿಕ್ಕನಿಗೆ ಕ್ಯಾಮ್ರಾ ಕೇಳಿ ಪತ್ರಕರ್ತರು ಕ್ಯಾಮ್ರಾ ಕೇಳ್ಬೋದ ಆಮಿಷ ಹೋದಿಲ್ಲ ಅಲ್ಲ. ಅವನು ಗಿಫ್ಟ್ ಅಂದ್ರೆ ಅದೇ ಆಮಿಷ ಗೊತ್ತಿರ್ತತಿ ದಡ್ಡ. ನಾ ಮತ್ತನೇ ಅವನಿಗೆ ಫೋನ್ ಮಾಡಿ ಅಲ್ಲಿ ಕ್ಯಾಮ್ರಾ ಸಿಗಂತಿಯಲ್ಲ ಅಂತ ಏನಲ್ಲಿ ಸುಡಿಕೆ ಅಂತ ನನಗೆ. ಆಮೇಲೆ ಅಲ್ಲಿ ಸ್ಥಳೀಯ ಒಬ್ಬ ರಾಜಕಾರಣಿ ಬಗ್ಗೆ ನೀವು ಅವಾಗ ಮಾತಾಡ್ತೀವಿ. ನನ್ನ ಮನೆಗೆ ಹೊಡ್ಸಕ್ ಕಳಿಸಿದ್ರು, ನನ್ನ ಮನೆಯವರಿಗೆ ಕೂಡ ಹಲ್ಲೆ ಮಾಡ್ಸಕ್ ಕಳಿಸಿದ್ರು. ಹೌದು, ರಾಜಕಾರಣದಲ್ಲಿ ಕೂಡ ತಮ್ಗೆ ಶತ್ರುಗಳು ರಾಜಕಾರಣ ಶತ್ರುರಲ್ಲ ಮಿತ್ರರಲ್ಲ. ಈಗ ಅದೇ ಬಿಜೆಪಿ ಅವ್ರು ಹೊಗಳ್ತಾರೆ. ಈಗ ಬಿಜೆಪಿ 3 ಇಟ್ಟಾಗ 2 ಇಟ್ಟು ನನಗೆ ಹೊಗಳ್ತಾರೆ. ಈಗ ಒಂದಿಟ್ಟು ಅದ ಹೊಡೆದು 3 ಬಾಗಿಲಿಗೆ ತಿಳ್ದಾಗ ಗೊತ್ತಿದ್ದೀವಿ. ನಮ್ಮ 6 ಬಾಗಿಲಾಗಿರ್ಬೋದು, ಅದು ಗೊತ್ತಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಕೇಸ್ ಬಗ್ಗೆ ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಬಿ ಸಿವಿಲ್ ನೇಚರ್ ಏನಾಗಿದೆ? ಸಿವಿಲ್ ಸರ್, ಇವರು ವಕೀಲರ ಕೇಳಿರ್ಬೇಕು. ಆಯ್ತು, ಇವ್ರದ್ದು ಹೆಂಗಂದ್ರೆ ಇವ್ರ ನಮ್ಮ ಮಿತ್ರರು ಬಿಜೆಪಿ ಹೆಂಗಂತ ಗುಣ ಇದು ಬಿದ್ದು ಹಲ್ಲಿ ಬಿತ್ತು. ಈಗ ಹಲ್ಲಿ ಬಿದ್ದು ಉಣ್ಣ ಅನ್ನೋದ ಬಿದ್ದು ಅದೆಲ್ಲ ಪಾಯ್ಸನ್ ಆಗಿ ಎಲ್ಲ ಇದಾಗಿ ಅಡಿಗೆ ಮಾಡಿದ ಕೆಟ್ಟ ಸರಾಗಿ ಜೈಲಿಗೆ ಹೋಗ್ಬೇಕು ಅವನು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿ ಬೀಳೋದಿಲ್ಲ, ವಿಷ ಆಗೋದಿಲ್ಲ, ನಾವು ಆರಾಮ ಮಾಡ್ತೇವೆ. ಸಿದ್ದರಾಮಯ್ಯ ಜೈಲಿಗೆ ಆಸೆ ಇಟ್ಕೊಂಡ ಅವರು. ನಾವೇಂಗ ಇವ್ರನ್ನ RS ಇವ್ರ ಪಾತ್ರ ನಾವು ಜೈಲು ಹಾಕ್ಸೋಕೆ ಕಾನೂನು ಜೈಲಿಗೆ ಬೇಕಾದ ಅಷ್ಟೊಂದಲ್ಲ. ಬಿಸಿ ಬಿಸಿ ರೊಕ್ಕ ಸಿಗಬೇಕು. ಇದು ಯಾವಾಗ ಪಾತ್ರ ಇಟ್ಲತ್ತು ಲೀಗಲ್ ಫ್ರಿಕ್ಷನ್ ಹೊಸ ಇರಬೇಕು. ನಿನ್ನೆ ಮೊನ್ನೆ ಇರಬೇಕು. ಒಬ್ಬಕ್ಕೆ ಯಾರ 2013 ರೇಪ್ ಮಾಡೀನಿ ಅಂತ ನನ್ನ ಮೇಲೆ ಈ 23 ಕೇಸ್ ಕೊಟ್ಟು 10 ವರ್ಷ ಆದ್ಮೇಲೆ ಅಲ್ಲಿಂದ ಇಲ್ಲಿ ಮಟ್ಟ ಜರ್ನಿ ಎವಿಡೆನ್ಸ್ ಸಿಗ್ತವೆ ಸರ್. ಏನು ಸಿಗೋದು? 2013 ಒಂದು ಬರೋದ್ರಲ್ಲಿ ಈಗ ನಾನು ಡಿಫಾಮೇಟರಿ ಆಗ್ತದೆ ನಿಮ್ಮ ಪೇಪರ್ ಮೇಲೆ ಅಂದ್ರೆ ಹೆಂಗಾಗುತ್ತೆ? ಸೊ ಐ ಆಮ್ ಸೇಫ್ ಗಾರ್ಡರ್, ಐ ಸೇಫ್ ಗಾರ್ಡರ್ ಇಲ್ಲಿ ಪ್ರೆಸ್ ರಿಪೋರ್ಟರ್ಸ್. ಈ ಕೆಳಮಟ್ಟದ ಏನು ಡಿಸ್ಟ್ರಿಕ್ಟ್ ಲೆವೆಲ್, ರಾಜ್ಯ ಮಟ್ಟದ ಇಂಡಿಪೆಂಡೆಂಟ್ ಆಗಿ ಮಾಡ್ತಕ್ಕಂಥ ಲೋಕಲ್ ಪೇಪರ್ಸು ಮತ್ತು ಸ್ಥಳೀಯ ರಾಜ್ಯದಲ್ಲಿ ಸಾಕಷ್ಟು ಸಹಾಯ ಅಲ್ಲ. ನೀವು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೂಡ ಆಡಿ. ಹೌದು, ಟಿವಿ ಮಾಧ್ಯಮಗಳು ಮಾಡಿದಂತ ಕೆಲಸ ಇದು ನಮ್ಮ ಯೂಟ್ಯೂಬ್ ಮಾಧ್ಯಮಗಳು ಮಾಡ್ತಾವ, ಬರೀ ನೋಡ್ರಿ ನೀವು ಅಂತ. ಹೌದು, ನಿಮ್ಮನ್ನು ಗೌರವಿಸ್ಕೊಂಡು ನನಗೆ ಮಾಡಿದ್ರೆ ಇಬ್ಬರ ತಪ್ಪು. ನ್ಯಾಯಕರ್ಸು ಏನು ದೊಡ್ಡ ಇಡೀ ಜಗತ್ತಿನ ಮಾಂಡಲಿಂಗ್ರಿ ಮಾತಾಡ್ತಾರೆ. ನಿಮ್ ಗತಿ ಏನ್ರಿ? ನಮ್ ಗತಿ ಏನು? ನಾವೇನು ಇವರು ಸಬಾರ್ಡಿನೇಟ್ಸ್ ಇವರ ಕುಲ. ನನಗೇನೋ ಸ್ವಲ್ಪ ಧೈರ್ಯ ಐತಿ, ಏನಾರ ಅದು ಆಫ್ ಮಾಡಿದ ಮಾರ್ಕೆಟ್ ಪಾಪ ಇವ್ರು ಏನು ಮಾಡ್ಬೋದು? ಹಂಗಂತ ಬಡವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ನಾವು ಅವ್ರಿಗೆ ಮಾಡೋದು ಹಾಸ್ಯ, ಅವ್ರಿಗೆ ಇಮೇಜ್ ಇದ್ದಕ್ಕೆ ಹಂಗೆ ಕಲಾವಿದರಿಗೆ ಕ್ಲೋಸ್ ಇರ್ತಾರೆ, ಏನೇನೋ ಮಾತಾಡ್ತೀವಿ. ಹೌದಾ? ಆದರೆ ಪತ್ರಕರ್ತಕ್ಕೆ ನೀವು ಗಂಭೀರವಾಗಿದ್ರಿ. ಈ ನೀವು ಒಂದೇ ಮಾತಿಗೆ ನಾನು ನಿಮ್ಗೆ ಇದನ್ನು ತಗೋಬೇಕು, ನೀವು ಒಂದು ಪ್ರಶ್ನೆ ಅದು ಅದ್ಭುತ ಇತ್ತು, ಅದು ಉತ್ತರ ಕರೆಕ್ಟಾಗಿ ಹೇಳ್ಬೇಕಂತಂದು ನಾನು ಹುಡುಕಿ ಏನಂದ್ರಿ ಮೇಡಮ್ ನಾನು ಕೋರ್ಟ್ನ ಕೇಸ್ ಮುಗಿದ್ವಿ. ಕೋರ್ಟ್ನ ಕೇಸ್ ಮುಗಿಯೋದಿಲ್ಲ ನಮ್ಮದು ರೆಸ್ಪೆಕ್ಟ್. ಯಾಕಂದ್ರೆ ನಿಮಗೆ ಯಾಕಂದ್ರೆ ನಿಮಗೆ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ. ಇಲ್ಲ ನೀವು ತಡೆ ನಿಮ್ದು ನಾನೇ ಹೇಳ್ತಾನೆ ಜಾತ್ರೆ ಒಬ್ಬರಿಗೆ ಕರ್ಬಸೋದ್ರ ನಾವು ಭವಿಷ್ಯ ಹೇಳ್ತಾನೆ.
ನೀವು ಕಷ್ಟದಿಂದ ಬೆಳೆದಿರಿ, ಪ್ರಾಮಾಣಿಕವಾಗಿ ಬೆಳೆದಿದ್ದೀರಿ. ಒಂದೇನೋ ಸೋಷಿಯಲ್ ಅಟಿಟ್ಯೂಡ್ ಬೆಳೆಸ್ಬೇಕು, ಏನಾದರೂ ಒಂದು ನ್ಯಾಯಸಮ್ಮತವಾದಂಥ ಒಂದು ಸಹಾಯ ಮಾಡಬೇಕು ಅಂತ ಆ ರೀತಿ ಒಳಗೆ ಬಂದಿದ್ದೀರಿ. ನೀವು ಹಣ ಮಾಡಬೇಕು ಅಂತ ಬಂದಿಲ್ಲ. ಅಗೌರವದಿಂದ ನೀವು ಹಣ ಸ್ವೀಕಾರ ಮಾಡೇ ಇಲ್ಲ. ನಾನು ಹೇಳ್ತೇನೆ, ಅಗೌರವದಿಂದ ಎಲ್ಲಿ ತಗೊಂಡಿಲ್ಲ. ಅಥವಾ ಏನೋ ಕುಡುಕ್ಲಿ ವೆಹಿಕಲ್ರಿಂದ ಒಂದಿಷ್ಟು ನಾನು ಇಂಪ್ರೂವ್ ಮಾಡಿದೆ ಅಂದ್ರೆ ಯಾವ ಅಡ್ವರ್ಟೈಸ್ಮೆಂಟು, ಪೇಪರ್ಸು ಅವು ಬರ್ತಾವೆ. ಅದಾಗ ನಿಮಗೆ ದುಡ್ಡಿನ ನಿರ್ಧರಿಸಿ ನಾವು ಕೊಡಲೇಬೇಕು, ನೀವು ತಗೊಳ್ಳೇಬೇಕು. ಆ ರೀತಿ ದುಡ್ಡು ತಿನ್ನೋದಂಥ ವ್ಯಕ್ತಿ ನೀವು ನಾವು ನೋಡಿದ್ದೀವಿ. ಅದಕ್ಕೆ ಯಾವುದೋ ಒಂದು ಕಾರಣದ ಕೈಗಳು ನಾವು ಕರ್ಕೊಂಬಂದು ಅದು ನನ್ನ ಬಿಜೆಪಿ ಮಿತ್ರರು ಬಿಜೆಪಿ ಮಿತ್ರರು ನಮ್ಮ ಚಾ ದಾನಿಗಳು, ಮಿರ್ಚಿ ದಾನಿಗಳು ನಮ್ಮ ಆಫೀಸಿಗೆ ಬಂದು ಎಲ್ಲರಿಗೆ ಚಾ ಕುಡಿಸಿ ಎಲ್ಲರಿಗೆ ಮಿರ್ಚಿ ಸರ್ ಕಟ್ ಮಾಡ್ರಿ. ಧನ್ಯವಾದಗಳು ಸರ್. ಇದುವರೆಗೂ ಕೂಡ ನಮ್ಮೊಂದಿಗೆ ಮಾತನಾಡಕ್ಕೆ ಧನ್ಯವಾದ. ನಿಮ್ಮಂತ ಒಬ್ಬ ಹೆಮ್ಮೆಯ ಪತ್ರಕರ್ತರು ಇವರು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟ ಬೆಳೀಲಿ. ಯಾಕಂದ್ರೆ ಇಷ್ಟು ದಿವಸ ಕಷ್ಟ ಅನುಭವಿಸಿದ್ರೆ ಮುಂದೆ